ರಪ್ರಪ್ರ ಅಂತ ಬಳ್ಕೋಬಾರ್ದು ಕ್ರೀಮ್ಸ್ನೆಲ್ಲ ಅಷ್ಟೇ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಏನು ಗೊತ್ತಾ, ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಆಗಿದೆ ಆ್ಯಂಡ್ ಸ್ನಾನ ಆಗಿದೆ. ಒಂದು ಕ್ವಿಕ್ ಗೆಟ್ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಈಗ ಜಸ್ಟ್ ಫೇಸ್ ವಾಶ್ ಮಾಡಿರೋದಷ್ಟೇ, ಏನೂ ಅಪ್ಲಿಕೇಶನ್ ಆಗಿಲ್ಲ ಫೇಸ್ಗೆ. ಬನ್ನಿ ಸಿಂಪಲ್ಲಾಗಿ ವೆರಿ ಫ್ಯೂ ಸ್ಟೆಪ್ಸಲ್ಲಿ ಹೇಗೆ ಗೆಟ್ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ. ಫಸ್ಟ್ ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಟೋನರ್ ಬಂದು ಯಾರಿಗೆಲ್ಲ ಪೋರ್ಸ್ ಹಾಗೂ ಆ್ಯಕ್ನೀಸ್ ಇರುತ್ತಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡೋದು ಈ ಟೋನರು. ನನಗೆ ಆ್ಯಕ್ಚುಲಿ ಈ ಥರ ಇದೆ ಸ್ಕಿನ್ನು, ಪೋರ್ಸ್ ಇದೆ. ಸೊ ಎಸ್, ದಿಸ್ ಈಸ್ ಮಿಲ್ಕ್ ಟೋನರ್, ಹಾಗೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ವೇಸ್ಟ್ ಮಾಡಿಬಿಡಿ. ಏನು ಗೊತ್ತಾ, ಫೇಸ್ಗೆ ಕ್ರೀಮ್ ಹಾಕುವಾಗ ಹ್ಯಾಂಡಲ್ ವಿತ್ ಲವ್ ಅಂತಾರಲ್ಲ ಹಾಗೆ ಯೂಸ್ ಮಾಡಬೇಕು. ರಪ್ರಪ್ರ ಅಂತ ಬಳ್ಕೋಬಾರ್ದು ಕ್ರೀಮ್ಸ್ನೆಲ್ಲ. ಸೊ ನೀಟಾಗಿ ಹಚ್ಕೋಬೇಕು. ಮಿಕ್ಕಿದ್ರೆ ಕತ್ಕೊ ಹಚ್ಕೊಳ್ಳಿ, ಓಕೆನಾ. ಇದೊಂಥರ ಫೇಸ್ಗೆ ಗ್ಲೋನು ಕೊಡುತ್ತೆ ನಿಮಗೆ. ಆ್ಯಂಡ್ ಇಟ್ಸ್ ನೈಸ್ ಆ್ಯಕ್ಚುಲಿ. ಇದನ್ನು ಹಚ್ಚಿದ ತಕ್ಷಣ ನೀವು ಫೌಂಡೇಶನ್ ಆಗಲಿ ಏನೂ ಹಚ್ಚಬಾರ್ದು. ಯಾಕಂದರೆ 1.5 ಮಿನಿಟ್ ಆದರೂ ಬಿಡಬೇಕು. ಯಾಕಂದರೆ ಸ್ಕಿನ್ಗೆ ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ಟೋನರ್. ಅದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಹಾಕಿದ್ರೆ ಸ್ವಲ್ಪ ನಿಮಗೆ ಕೇಕಿ ಥರ ಫೀಲ್ ಆಗುತ್ತೆ. ಸೊ ಈಗ ಒಂದು 1/2 ಮಿನಿಟ್ ಆಗಿದೆ. ಸ್ವಲ್ಪ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಫೌಂಡೇಶನ್ ಹಾಕ್ತಿದ್ದೀನಿ. ಅದು ತುಂಬ ಮಿನಿಮಲ್ಲಾಗಿ ಯೂಸ್ ಮಾಡ್ತೀನಿ ಫೌಂಡೇಶನ್ ನಾನೀಗ. ಆ್ಯಕ್ಚುಲಿ ಇದನ್ನು ಬ್ಲೆಂಡರಲ್ಲಿ ಹಾಕಬೇಕು, ಬಟ್ ನಾನು ಬ್ಲೆಂಡರಲ್ಲೇ ಯೂಸ್ ಮಾಡಲ್ಲ. ಯಾಕಂದರೆ ಕೈಯಲ್ಲಿರೋ ಹೀಟು ಆ ಲಿಕ್ವಿಡ್ಗೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಸ್ವಲ್ಪ ಕಣ್ಣು ಮೇಲೂ ಹಾಕ್ಕೊಡಿ. ಇದು ನನ್ನ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಮ್ಯಾಚ್. ಆ್ಯಕ್ಚುಲಿ ಇದು ತೊಗೊಂಡಿದ್ದೆ ನಾನು 2 ಪಂಪ್ಸ್. ಇದು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬಟ್ ನಿಮ್ಗೆ ಈಗ ನೋಡೋಕ್ಕೆ ಸ್ವಲ್ಪ ಬ್ರೈಟ್ ಅನ್ನಿಸ್ತಿರಬಹುದು, ಬಟ್ ಒನ್ಸ್ ಬ್ಲೆಂಡ್ ಆದಮೇಲೆ ಕರೆಕ್ಟು ನಮ್ಮ ಸ್ಕಿನ್ ಟೋನ್ಗೆ ಬರುತ್ತೆ. ನೋಡಿ ಅಷ್ಟೇ. ಕ್ಲೀನಾಗಿ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಫೌಂಡೇಶನ್ ಹಾಕಿ ಇದನ್ನು ಅಷ್ಟೇ ಒಂದು 1/2 ಮಿನಿಟ್ ಬಿಡ್ತೀನಿ. ಇದನ್ನು ಸೆಟ್ ಆಗಬೇಕು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ನಾನು ಐಬ್ರೋಸ್ನ ಕೂಮ್ ಮಾಡಿಕೊಳ್ಳುವೆ. ನನ್ನ ಐಬ್ರೋಸ್ ಚೆನ್ನಾಗಿದೆ ಆ್ಯಕ್ಚುಲಿ. ನಾನೇನು ಅಪ್ಲಿಕೇಶನ್ ಎಲ್ಲ ಮಾಡಲ್ಲ, ಜಸ್ಟ್ ಕೂಮ್ ಅಷ್ಟೇ ನಾನು ಮಾಡೋದು. ಯಾವುದಾದ್ರು ತುಂಬ ಚೆನ್ನಾಗಿರೋ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಮಾತ್ರ ನಾನು ಹಾಕೋದು ಐಬ್ರೋಸ್ ಎಲ್ಲ. ಎಸ್ ಗೈಸ್, ಆಯಿತು. ನೆಕ್ಸ್ಟ್ ಕಾಂಪ್ಯಾಕ್ಟ್ ಹಾಕ್ಬಿಟ್ಟು ಸೆಟ್ ಮಾಡೋಣ ಮೇಕಪ್ನ. ಆ್ಯಕ್ಚುಲಿ ನನ್ನ ಹತ್ರ ಮೇಕಪ್ ಬ್ರಷಸ್ ಇದೆ, ಬಟ್ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ. ಯಾಕಂದರೆ ಅದೆಲ್ಲ ಬರೀ ಕ್ಲೈಂಟ್ಸ್ಗಷ್ಟೇ ನಾನು ಯೂಸ್ ಮಾಡೋದು. ನನಗೆ ಅಂತ ನಾನು ಸಪ್ರೇಟ್ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿರೋದು ನಾನು ಯಾವುದೂ ಟಚ್ ಮಾಡೋದಿಲ್ಲ ನಾನು. ಯಾಕಂದರೆ ನಾನು ಒಂಥರ ಸೆನ್ಸಿಟಿವ್ ಸ್ಕಿನ್ನು. ಬೇರೆ ಯಾವುದು ಏನಾದ್ರು ಯೂಸ್ ಮಾಡಿ ಹಾಕಿದ್ರೆ ಪಿಂಪಲ್ಸ್ ಆಗಿಬಿಡುತ್ತೆ ನನಗೆ ಅಷ್ಟೇ. ಅಷ್ಟೇ. ಎಸ್, ಕಾಜಲ್.
ಇದು ಅಷ್ಟೇ ತುಂಬ ಡಾರ್ಕಾಗಿ ನಾನು ಹಾಕಲ್ಲ ಇವತ್ತಿಗೆ, ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ. ಅಯ್ಯೋ, ನಾನು ಇಲ್ಲಿ ಕ್ಯಾಮ್ರಾ ನೋಡಿಕೊಂಡು ನನ್ನ ಕಣ್ಣಿಗೆ ಚುಚ್ಕೊಂಡ್ಬಿಟ್ಟೆ. ಕಣ್ಣಿಗೆ ಕಣ್ಕಪ್ ಹಾಕಿದ್ರೆ ಒಂಥರ ಕಳೆ ಕಣ್ಣು. ಗೈಸ್, ಲಾಸ್ಟ್ ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು ನನ್ನ ಮೇಕಪ್. ಇಷ್ಟೇ ಸಿಂಪಲ್. ಇಷ್ಟೇ ಗೈಸ್, ನೋಡಿ ಇಷ್ಟೇ ರೆಡಿಯಾಗಿದ್ದು. ಡ್ರೆಸ್ ಹಾಕೊಂಡು ತೋರಿಸ್ತೀನಿ ಫೈನಲ್ ಲುಕ್ ಹೇಗಿದೆ ಅಂತ. ಎಸ್ ಗೈಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಒಂದು ಬಿಂದಿ ಇಟ್ಕೊಂಡೆ ಆ್ಯಂಡ್ ಲಿಪ್ಸ್ಟಿಕ್ ಕಮ್ಮಿ ಆಯಿತು ಅಂತ ಹಚ್ಕೊಂಡೆ. ಎಸ್, ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಇರಿ ಫ್ರಂಟ್ ಕ್ಯಾಮ್ರಾ. ಎಸ್ ಎಸ್ ಗೈಸ್, ಇಷ್ಟ ಆಗಿತ್ತು ಒಂದು ಸಿಂಪಲ್ ಗೆಟ್ ರೆಡಿ ವಿತ್ ಮೀ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಮೇಕಪ್ ತೋರಿಸ್ತೀನಿ ನಿಮಗೆ ವಿತ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ನಾನು ಇವತ್ತು ಯಾವುದು ಪ್ರಾಡಕ್ಟ್ಸ್ ನಾನು ಹೇಳಿಲ್ಲ, ಬಿಕಾಸ್ ಐ ಮೀನ್ ಹರಿ ಆ್ಯಕ್ಚುಲಿ ಹೊರಗಡೆ ಹೋಗೋದಿತ್ತು. ಅದಕ್ಕೆ ಕ್ವಿಕ್ಕಾಗಿ ಒಂದು ಗೆಟ್ ರೆಡಿ ಮಾಡೋಣ ಅಂದ್ಬಿಟ್ಟು ತೋರಿಸ್ದೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಆಫೀಸ್ ಹೋಗೋರಿಗೆ ಮತ್ತು ಕಾಲೇಜ್ ಗೋಯಿಂಗ್ ಏನಾರು ಇದ್ರೆ ಆ ಥರದ್ದು ಮೇಕಪ್ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಷ್ಟೇ ಗೈಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.